ನಾರಾಯಣ ನಾರಾಯಣ. ವನಮಾಲಿ ಕೇಶವನೇ ಕಾರುಣ್ಯಶೀಲನೇ ಭಕ್ತೋದ್ಧಾರಕ ಕರುಣಾಮಯನೇ ನಾರಾಯಣ ನಾರಾಯಣ ನಾರಾಯಣ. ಏನು ನಿನ್ನ ಲೀಲೆ ಮಾಧವ, ಏನು ನಿನ್ನ ಲೀಲೆ, ಏನು ನಿನ್ನ ಲೀಲೆ ಮಾಧವ, ಏನು ನಿನ್ನ ಲೀಲೆ. ದುಷ್ಟರ ಅಳಿಸಿ ಶಿಷ್ಟರ ಉಳಿಸೋ ನಿನ್ನ ಕಲೆ, ತೂಗುತ್ತಲಿರುವೆ ಶ್ರೀಹರಿಯೇ ಜಗದ ಉಯ್ಯಾಲೆ, ಈ ಜಗದ ಉಯ್ಯಾಲೆ. ಏನು ನಿನ್ನ ಲೀಲೆ ಮಾಧವ, ಏನು ನಿನ್ನ ಲೀಲೆ. ಅಣ್ಣನ ಆಣತಿಯಂತೆ ದೈತ್ಯನು ದಿಕ್ಪಾಲಕರನ್ನು ಕಾಡಿಸಿದ, ಲೋಕ ಲೋಕಗಳ ತಲ್ಲಣಗೊಳಿಸಿ ಮುನಿದರ ದಿವಿದರ ದೀಕ್ಷಿಸಿದ. ಶ್ರೀಹರಿ ಪತ್ನಿಯು ಎಂದು ತಿಳಿಯದೆ ಭೂದೇವಿಯನ್ನೇ ಕಾಡಿಸಿದ. ದೈತ್ಯನ ಆರ್ಭಟ ಮೇರೆ ಮೀರಲು ಶ್ರೀಹರಿ ಸಹಿಸದೆ ತಾಮುನಿದ. ಅವತರಿಸಿದನು ದೈತ್ಯ ಸಮಾರಗೆ ಶ್ರೀಹರಿವರ ರೂಪದಲ್ಲಿ. ಅವತರಿಸಿದನು ದೈತ್ಯ ಸಮಾರಗೆ ಶ್ರೀಹರಿವರ ರೂಪದಲ್ಲಿ. ಬಂದನು ವರ ದೈತ್ಯನ ಕೊಲ್ಲಲು ರೌದ್ರ ರೋಷ ವೇಷದಲ್ಲಿ. ಆಯಿತು ದಾನವ ಸಂಹಾರವು, ಮುಗಿಯಿತು ದೈತ್ಯನ ಹಾಟವು. ಆಯಿತು ದಾನವ ಸಂಹಾರವು, ಮುಗಿಯಿತು ದೈತ್ಯನ ಹಾಟವು. ಏನು ನಿನ್ನ ಲೀಲೆ ಮಾನವ, ಏನು ನಿನ್ನ ಲೀಲೆ, ಏನು ನಿನ್ನ ಲೀಲೆ ಮಾನವ, ಏನು ನಿನ್ನ ಲೀಲೆ. ದುಷ್ಟರ ಅಳಿಸಿ ಶಿಷ್ಟರ ಉಳಿಸೋ ನಿನ್ನ ಕಲೆ, ತೂಗುತ್ತಲಿರುವೆ ಶ್ರೀಹರಿಯೇ ಜಗದ ಉಯ್ಯಾಲೆ, ಈ ಜಗದ ಉಯ್ಯಾಲೆ. ಏನು ನಿನ್ನ ಲೀಲೆ ಮಾಧವ, ಏನು ನಿನ್ನ ಲೀಲೆ ಮಾಧವ, ಏನು ನಿನ್ನ ಲೀಲೆ ಮಾಧವ, ಏನು ನಿನ್ನ ಲೀಲೆ. ನಾರಾಯಣ ನಾರಾಯಣ. ತಮ್ಮನ ಸಾವಿನಿಂದ ಕಂಗೆಟ್ಟ ಹಿರಣ್ಯಕಶ್ಯಪನು ಗುರು ಶುಕ್ಲಾಚಾರ್ಯರ ಸಲಹೆಯಂತೆ ಬ್ರಹ್ಮದೇವನನ್ನು ಕುರಿತು ತಪಸ್ಸನ್ನಾಚರಿಸುತ್ತಿರುವನು. ಬ್ರಹ್ಮದೇವನೇನಾದರೂ ಆ ದೈತ್ಯನಿಗೆ ವರವನ್ನು ಕರುಣಿಸಿದರೆ ಅವನ ಆರ್ಭಟಕ್ಕೆ ಕೊನೆಯಿಲ್ಲದಂತಾಗುವುದು. ಇರಲಿ, ನಾನೀಗಲೇ ದೇವಲೋಕಕ್ಕೆ ಹೋಗಿ ಮಹೇಂದ್ರನನ್ನು ಕಂಡು ಮುಂದಿನ ಮಾರ್ಗೋಪಾಯಗಳನ್ನು ಹುಡುಕುವೆನು. ನಾರಾಯಣ ನಾರಾಯಣ. ಅವತರಿಸಿದನು ದೈತ್ಯ ಸಮಾರಗೆ ಶ್ರೀಹರಿವರ ರೂಪದಲ್ಲಿ. ಬಂದನು ವರ ದೈತ್ಯನ ಕೊಲ್ಲಲು ರೌದ್ರ ರೋಷ. ಆಯಿತು ದಾನವ ಸಂಹಾರವು, ಮುಗಿಯಿತು ದೈತ್ಯನ ಆರ್ಭಟವು. ಏನು ನಿನ್ನ ಲೀಲೆ ಮಾನವ, ಏನು ನಿನ್ನ ಲೀಲೆ. ದುಷ್ಟರ ಅಳಿಸಿ ಶಿಷ್ಟರ ಉಳಿಸೋ ನಿನ್ನ ಕಲೆ, ತೂಗುತ್ತಲಿರು
ಹಲೋ ಹಲೋ ತಗದಿಮಿ ತಗ ಜಣು ತತ್ತ ತಗಿಡ ತಗಿಡ ಜಣು ತತ್ತ 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 ಕ್ರೀಡೆ ತತ್ತ ಕ್ರೀಡೆ ತತ್ತ ಕ್ರೀಡೆ ತತ್ತ ಕ್ರೀಡೆ 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 ತಗದಿಮಿ ತಗ ಜಣು ತಗದಿಮಿ ತಗ ಜಣು ತ ತ ತ ತಂ ತಗದಿಮಿ ತಗ ಜಣು ತಗದಿಮಿ ತಗ ಜಣು ತ ತ ತ ತಂ ತಗದಿಮಿ ತಗ ಜಣು ತಗದಿಮಿ ತಗ ಜಣು ತಗದಿಮಿ ತಗ ಜಣು ತಗದಿಮಿ ತಗ ಜಣು ತಜ್ಜಂ ತಗಜಂ ತಗಿಡ ಜಂ ನದಗಿಣ ತಂ ತದಗಿಣ ತಂ ತದಗಿಣ ತಂ ತಜ್ಜಂ ತಗಜಂ ತಗಿಡ ಜಂ ನದಗಿಣ ತಂ ತದಗಿಣ ತಂ ತದಗಿಣ ತಂ ತಜ್ಜಂ ತಗಜಂ ತಗಿಡ ಜಂ ನದಗಿಣ ತಂ ತದಗಿಣ 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 ತಂ ಅಮರಾವತಿಯೊಳ್ ಪರಿಶೋಭಿಸುವ ದಿಕ್ಪಾಲಕರೇ, ಅಮರಾವತಿಯೊಳ್ ಪರಿಶೋಭಿಸುವ ಸುರಮಯೇಂದ್ರನಿಗೆ ಅದಾರು ಸಾಟಿಯೇ ಘನಗಂಭೀರ ಘನಗಂಭೀರ ಸುರಸಾಮ್ರಾಜ್ಞರು ಈ ಘನಗಂಭೀರ ಸುರಸಾಮ್ರಾಜ್ಯ
ರಾಜ್ಯದೊಳ್ ಮೆರವಿ ಸಚಿ ಅರಸನಿಗೆ ಅದಾರು ಸಾಡಿಯೇ ದಿಗ್ಬಾಲಕರೇ ಛಲದೊಳ್ಳು ಮೆರೆಯುವೆನ ಸ್ವರ್ಗದಲ್ಲಿ ಛಲದೊಳ್ಳು ಮೆರೆಯುವೆನ ಛಲದೊಳ್ಳು ಮೆರೆಯುವೆನ ಸ್ವರ್ಗದಲ್ಲಿ ಛಲದೊಳ್ಳು ಮೆರೆಯುವೆನ ಅಮರ ಲೋಕದಲ್ಲಿ ಅತಿಶಯವೆನಿಸುತ್ತೆ ಅಮರ ಲೋಕದಲ್ಲಿ ಅತಿಶಯವೆನಿಸುತ್ತೆ ವಿಲಾಸ ವಿನೋದ ಅತಿ ಮುದದಿಂದ ಛಲದೊಳ್ಳು ಮೆರೆಯುವೆನ ಸ್ವರ್ಗದಲ್ಲಿ ಛಲದೊಳ್ಳು ಮೆರೆಯುವೆನ ಸ್ವರ್ಗದಲ್ಲಿ ಛಲದೊಳ್ಳು ಮೆರೆಯುವೆನ ಹೊಟ್ಟು ಹೋಸದಲ್ಲಿ ದುಷ್ಟದೋನವರ ಮೆಟ್ಟಿ ಸಮ್ಮರಿ ಪಡೀಸಣದಿ ಹೊಟ್ಟು ಹೋಸದಲ್ಲಿ ದುಷ್ಟದೋನವರ ಮೆಟ್ಟಿ ಸಮ್ಮರಿ ಪಡೀಸಣದಿ ದುಷ್ಟ ವೈರಿಗಳ ಉಂಟಡಗಿಸುವೆ ದುಷ್ಟ ವೈರಿಗಳ ಉಂಟಡಗಿಸುವೆ ಅನುಪಮ ಸೌರದಿ ವಿಜಯ ಸಾಧಿಸುವೆ ಅನುಪಮ ಸೌರ್ಯದಿ ವಿಜಯ ಸಾಧಿಸುವೆ ಛಲದೊಳ್ಳು ಮೆರೆಯುವೆನ ಸ್ವರ್ಗದಲ್ಲಿ ಛಲದೊಳ್ಳು ಮೆರೆಯುವೆನ ಸ್ವರ್ಗದಲ್ಲಿ ಛಲದೊಳ್ಳು ಮೆರೆಯುವೆನ ಸ್ವರ್ಗದಲ್ಲಿ ಛಲದೊಳ್ಳು ಮೆರೆಯುವೆನ ದಿಗ್ಬಾಲಕರೇ ಸಾಕಾರ ಬಲದಿಂದ ನಾನು ಸ್ವರ್ಗಾಧಿಪತಿಯಾಗಿದ್ದೇನೆ ಕಾಮಧೇನು ಕಲ್ಪವೃಕ್ಷ ಐರಾವತಗಳ ದರ್ಶನ ದೇವಗೌನ ಗಂಧರ್ವರ ಗಾಯನ ರಂಬೆ ಪೂರ್ವಸಿಯರ ನರ್ತನ ಗುರು ವಸಿಷ್ಠರ ಆಶೀರ್ವಚನ ಮೇಲಾಗಿ ಈ ವಜ್ರಾಯುಧವು ನನ್ನ ಬಳಿಯಲ್ಲಿರುವಾಗ ನನ್ನನ್ನೆದುರಿಸಬಲ್ಲ ಧೀರನು ಸೂರನು ಏ ತ್ರಿಭುವನದಲ್ಲಿ ಅವನಾವನಿರುವನು ಮಹೇಂದ್ರ ಕೊಡುವೆನ ದೈತ್ಯ ಲೋಕವ ಸುಡುವೆನ ದೈತ್ಯ ಲೋಕವ ಹಚ್ಚು ಬತ್ತ ಮಾಡಿ ಬಿಡುವ ನನ್ನ ಶತ್ರುವ ಸುಟ್ಟು ಬತ್ತ ಮಾಡಿ ಬಿಡುವ ನನ್ನ ಶತ್ರುವ ಸುಡುವೆನ ದೈತ್ಯ ಲೋಕವ ಸುಟ್ಟು ಬತ್ತ ಮಾಡಿ ಬಿಡುವ ನನ್ನ ಶತ್ರುವ ಸುಟ್ಟು ಬತ್ತ ಮಾಡಿ ಬಿಡುವ ನನ್ನ ಶತ್ರುವ ಬಡ ಪಾಪಿಗಳು ನಾಶ ಮಾಡುವೆ ಬಡ ಪಾಪಿಗಳು ನಾಶ ಮಾಡುವೆ ಎದುರಾದ ವೈರಿಗಳ ಭಸ್ಮ ಮಾಡುವೆ ಎದುರಾದ ವೈರಿಗಳ ಭಸ್ಮ ಮಾಡುವೆ ಸುಡುವೆನ ದೈತ್ಯ ಲೋಕವ ಸುಟ್ಟು ಭಸ್ಮ ಮಾಡಿ ಬಿಡುವ ನನ್ನ ಶತ್ರುವ ಸುಟ್ಟು ಭಸ್ಮ ಮಾಡಿ ಬಿಡುವ ನನ್ನ ಶತ್ರುವ ಸುಟ್ಟು ಭಸ್ಮ ಮಾಡಿ ಬಿಡುವ ನನ್ನ ಶತ್ರುವ ಮಹೇಂದ್ರ ಬಡ ಪಾಪಿಗಳ ನಾಶ ಮಾಡುವೆ ಬಡ ಪಾಪಿಗಳ ನಾಶ ಮಾಡುವೆ ಎದುರಾದ ವೈರಿಗಳ ಭಸ್ಮ ಮಾಡುವೆ ಎದುರಾದ ವೈರಿಗಳ ಭಸ್ಮ ಮಾಡುವೆ ಸುಡುವೆನ ದೈತ್ಯ ಲೋಕವ ಸುಟ್ಟು ಭಸ್ಮ ಮಾಡಿ ಬಿಡು ನನ್ನ ಶತ್ರುವ ಸುಟ್ಟು ಭಸ್ಮ ಮಾಡಿ ಬಿಡುವ ನನ್ನ ಶತ್ರುವ ಸುಟ್ಟು ಭಸ್ಮ ಮಾಡಿ ಬಿಡು ನನ್ನ ಶತ್ರುವ ಮಹೇಂದ್ರ ನಿನ್ನ ಆಜ್ಞಾ ಪಾಲಕರಾದ ಈ ಅಗ್ನಿಗೆ ಶತ್ರುಗಳ ಭಯವಿಲ್ಲ. ನನ್ನ ಕೋಪ ಅಗ್ನಿ ಜೋರಿಗೆ ಸಿಲುಕಿ
ಉಳಿದವರು ಯಾರು ಇಲ್ಲ ಮಹೇಂದ್ರ, ಉಳಿದವರು ಯಾರು ಇಲ್ಲ. ಮಹೇಂದ್ರ, ಧರ್ಮ ಯಮಧರ್ಮ ಕಾಲಪುರುಷನಾಂದು, ಧರ್ಮ ಯಮಧರ್ಮ ಕಾಲಪುರುಷನಾಂದು, ಶೌರ್ಯದಲ್ಲಿ ವೈಭವದೆ ರೋಧಿಸುವ ಧರ್ಮ, ಶೌರ್ಯದಲ್ಲಿ ವೈಭವದೆ ರೋಧಿಸುವ ಧರ್ಮ ಯಮಧರ್ಮ ಕಾಲಪುರುಷನಾಂದು, ಪಾಪಿಗಳ ನರಕದಲ್ಲಿ ಪುಣ್ಯವಂತರ ಸ್ವರ್ಗದಲ್ಲಿ, ಪಾಪಿಗಳ ನರಕದಲ್ಲಿ ಪುಣ್ಯವಂತರ ಸ್ವರ್ಗದಲ್ಲಿ, ಧರ್ಮ ಬೀರುದಲ್ಲಿ ಪೊರೆಯುತ್ತಲಿರುವನು, ಧರ್ಮ ಬೀರುವ ಪೊರೆಯುತ್ತಲಿರುವನು, ಧರ್ಮ ಯಮಧರ್ಮ ಕಾಲಪುರುಷನಾಂದು, ಧರ್ಮ ಯಮಧರ್ಮ ಕಾಲಪುರುಷನಾಂದು, ಧರ್ಮ ಯಮಧರ್ಮ ಕಾಲಪುರುಷನಾಂದು. ಮಹೇಂದ್ರ, ಕಾಂತಕರಾದ ನನಗೆ ಸರಿ ಸಾಟಿ ಉಂಟೆ. ನಿನ್ನ ಆಜ್ಞಾ ಪಾಲಕನಾಗಿ ಧರ್ಮ ದೇವತೆಯಂತೆ ರೋಧಿಸುತ್ತಿರುವ ಈ ಯಮಧರ್ಮರಾಜನಿಗೆ ಭಯ ಅಸಾಧ್ಯವಾದ ಮಾತು. ಭಯದ ಭಂಗಿಯೇಕೆ ಮಹೇಂದ್ರಗೆ, ಭಯದ ಭಂಗಿಯೇಕೆ, ಭಯದ ಭಂಗಿಯೇಕೆ ಮಹೇಂದ್ರಗೆ, ಭಯದ ಭಂಗಿಯೇಕೆ, ಅಸುರ ವೈರಿಗಳ ನಾಶ ಮಾಡುವೆ, ಅಸುರ ವೈರಿಗಳ ನಾಶ ಮಾಡುವನು, ದಿವಿಜ ವಿಜಯವ ಸಾರಿ ಬರುವನ, ದಿವಿಜ ವಿಜಯವ ಸಾರಿ ಬರುವನ, ಭಯದ ಭಂಗಿಯೇಕೆ ಮಹೇಂದ್ರಗೆ, ಭಯದ ಭಂಗಿಯೇಕೆ ಮಹೇಂದ್ರಗೆ, ಭಯದ ಭಂಗಿಯೇಕೆ. ಏ ರಾಜ, ನಿನ್ನ ಆಜ್ಞೆಗೆ ನಾವು ಸದಾ ಸಿದ್ಧರಿದ್ದೇವೆ. ನಮ್ಮನ್ನು ಕೆಣಕಿದರೆ ಅವರು ಅವಸಾನ ಖಂಡಿತ. ಎದುರಾಳಿಗಳಿಗೆ ಒಮ್ಮೆ ನಾನು ಆರ್ಭಟಿಸಿ ನಿಂತರೆ ಅವರು ಧೂಳಿಪಟವಾದರೆ ಸಂಶಯವೇ ಇಲ್ಲ. ಮಹೇಂದ್ರ, ವರುಣ ಪರಾಕ್ರಮ ತಿಳಿಯದೆ ಸುರವರ, ವರುಣ ಪರಾಕ್ರಮ ತಿಳಿಯದೆ ಸುರವರ, ದಾನವ ಕುನ್ನಿಗೆ ಸಗದಿಕಾರ, ದಾನವ ಕುನ್ನಿಗೆ ಸಗದಿಕಾರ, ವರುಣ ಪರಾಕ್ರಮ ತಿಳಿಯದೆ ಸುರವರ, ರಕ್ತಸಾದ ಮರ ಚಕ್ಕನು ಮುರಿಯುವೆ, ರಕ್ತಸಾದ ಮರ ಚಕ್ಕನು ಮುರಿಯುವೆ, ದಿಕ್ಕು ದಿಕ್ಕಿಗೂ ಬಲಿ ಕೊಡುವೆ, ದಿಕ್ಕು ದಿಕ್ಕಿಗೂ ಬಲಿ ಕೊಡುವೆ, ವರುಣ ಪರಾಕ್ರಮ ತಿಳಿಯದೆ ಸುರವರ, ದಾನವ ಕುನ್ನಿಗೆ ಸಗದಿಕಾರ, ದಾನವ ಕುನ್ನಿಗೆ ಸಗದಿಕಾರ, ಸಗದಿಕಾರ. ಸುರರ ರಸ, ಈ ಸುರಲೋಕದ ಸುಕ್ಷೇಮವೇ ನಮ್ಮೆಲ್ಲರ ಆಸೆಯ. ಅರಸನ ಆನತಿಗೆ ಅನವರತ ಸ್ಥಿರವಾಗಿ ನಡೆಯುವೆವು. ಲೋಕ ಲೋಕಗಳ ಪಾಲನೆ, ಸತ್ಯ ಧರ್ಮಗಳ ರಕ್ಷಣೆ, ದಾನವಂತಕ ಶ್ರೀಹರಿಯ ಆರಾಧನೆ ನಿರಂತರವಾಗಿ ನಡೆಯುತ್ತಿದೆ ಸುರರಾಜನೇ. ದಿಕ್ಪಾಲಕರೇ, ನಿಮ್ಮೆಲ್ಲರ ಪ್ರೀತಿಗೆ ಮೆಚ್ಚಿದೆನು.
ನಿಮ್ಮಂತ ಪರಾಕ್ರಮಿಗಳ ಬೆಂಬಲವನ್ನು ಹೊಂದಿರುವ ನನಗೆ ಸರಿಸಾಟಿಯಾಗಿ ನಿಲ್ಲಬಲ್ಲ ಧೀರನು ಸೋರನು ಹೇ ತ್ರಿಭುವನದಲ್ಲಿ ಅವನಾವನಿರುವನು. ನಾರಾಯಣ ನಾರಾಯಣ. ಪೂಜ್ಯರಿಗೆ ನಮಸ್ಕರಿಸುವೆ. ಎಲ್ಲರಿಗೂ ಮಂಗಳವಾಗಲಿ. ದೇವೇಂದ್ರ, ಆಪತ್ತು ಆಪತ್ತು. ಏಕೆ ಪೂಜ್ಯರೇ ಇಷ್ಟೊಂದು ಅವಸರ? ವಿಶೇಷವೇನಾದರೂ ಉಂಟೆ? ಅಯ್ಯ ಮಹೇಂದ್ರ, ಹಿರಣ್ಯಕಶ್ಯಪನು ತಪಸ್ಸು ಮಾಡುತ್ತಿದ್ದಾನೆ. ಏನು? ಆ ಹಿರಣ್ಯಕಶಿಪು ತಪಸ್ಸು ಮಾಡುತ್ತಿದ್ದಾನೆ? ಆ ದಾನವರು ವರ ಪಡೆದರೆಂದರೆ ಮುಗಿಯಿತು. ನೇರವಾಗಿ ಇಲ್ಲಿಗೆ ಬಂದು ದಾಳಿ ಮಾಡುತ್ತಾರೆ. ದಾಳಿ ಮಾಡಿದರನಂತೆ ಅವರಿಗೆ ಭಯ ಪಡುವವರಾರು? ಭಯ ಪಡಲು ನಾವು ಏಡಿಗಳಲ್ಲ, ದಿಟ್ಟದೆಯ ಪಟ್ಟು ಬಾರರಾದ ಅಮರರು. ಪೂಜ್ಯರೇ, ನಮಗೂ ಬಲವಿದೆ. ಇಂದ್ರನ ಕೈಯಲ್ಲಿ ಖಡ್ಗಾಯುಧವಿದೆ. ಅಯ್ಯ ಇಂದ್ರಾದಿ ದೇವತೆಗಳೇ, ಸಾವಧಾನದಿಂದ ನಾನು ಹೇಳುವುದನ್ನು ಕೇಳಿ. ಅಪಾಯದಿಂದ ಆಕ್ರೋಶಗೊಂಡರೆ ಅಪಾಯ ತಪ್ಪಿದ್ದಲ್ಲ. ಈಗ ನಾನು ಹೇಳುವುದನ್ನು ಕೇಳಿ. ಹಿರಣ್ಯಕಶ್ಯಪನು ಗರ್ಭವತಿಯಾಗಿರುವ ತನ್ನ ಹೆಂಡತಿಯನ್ನು ಸಂತೈಸಿ ತನಗೆ ಮರಣವೇ ಬಾರದಂತೆ ಬ್ರಹ್ಮದೇವನನ್ನು ಕುರಿತು ತಪಸ್ಸನ್ನು ಮಾಡುತ್ತಿರುವನು. ತಪಸ್ಸು ಮುಗಿಯುವವರೆಗೂ ಚಿಂತಿಸಬೇಕಾಗಿಲ್ಲ. ಆಮೇಲೆ ನಮ್ಮಗಳ ಗತಿ? ಅದೋ ಗತಿ. ಅದಕ್ಕಾಗಿಯೇ ಅದನ್ನು ತಿಳಿಸಲೆಂದೇ ನಾನಿಲ್ಲಿಗೆ ಬಂದದ್ದು. ಹೇಗಾದರಾಗಲಿ, ಎಂತಾದರಾಗಲಿ, ಆ ದೈತ್ಯ ದಾನವರಿಂದ ಬರುವ ಕಷ್ಟಗಳನ್ನು ತಪ್ಪಿಸಿ ಪೂಜ್ಯರೇ. ಏನು ಮಾಡುವುದು? ನಾರಾಯಣ ನಾರಾಯಣ. ಅಯ್ಯ ವಾಯು ವರುಣ ಅಗ್ನಿ ದೇವರುಗಳೇ, ಈಗ ನಿಮ್ಮ ಪರಾಕ್ರಮವನ್ನು ತೋರಿಸಿ ಆ ದೈತ್ಯ ದಾನವನ ತಪೋಭಂಗ ಮಾಡಿದರೆ ನಿಮ್ಮೆಲ್ಲರಿಗೂ ಅವನ ಕಾಟ ತಪ್ಪುತ್ತದೆ. ಇಲ್ಲವಾದರೆ ನೀವೆಲ್ಲರೂ ಅವನ ಅಧೀನದಲ್ಲಿರಬೇಕಾಗುತ್ತದೆ. ಆಮೇಲೆ ನಿಮ್ಮಗಳ ಗತಿ ಅದೋ ಗತಿ. ನಾರಾಯಣ ನಾರಾಯಣ. ಪೂಜ್ಯರೇ, ನಾರಾಯಣ ನಾರಾಯಣ. ಪೂಜ್ಯರೇ, ನಾರಾಯಣ ನಾರಾಯಣ. ಇಲ್ಲ ಇಲ್ಲ, ಓ ದೈತ್ಯ ದಾನವನ ತಪೋಭಂಗವಾಗಲೇಬೇಕು. ಮೇಲಕ್ಕೆ ತಿಲಾತ್ತಮೆ, ನೀವೀಗಲೇ ಓ ಕಶ್ಯಪ ದಾನವನ ತಪಸ್ಸು ಮಾಡುತ್ತಿರುವ ಸ್ಥಳಕ್ಕೆ ಹೋಗಿ ಅವನ ತಪೋಭಂಗ ಮಾಡಿ ಬನ್ನಿ. ದಿಕ್ಪಾಲಕರೇ, ಎಂದು ನೀವು ನಿಶ್ಚಿಂತೆಯಾಗಿರಿ. ನಾನೀಗಲೇ ಸ್ವಾನಿತಾಪುರಕ್ಕೆ ಹೋಗಿ ಬೆಳೆಯುತ್ತಿರುವ ದೈತ್ಯ ಗುಡಿಯನ್ನು ಚಿವುಟಿ ಬರುತ್ತೇನೆ. ಅಷ್ಟ ದಿಕ್ಪಾಲಕರ ಅಧಿನಾಯಕ, ಸುರಗಂಧರ್ವರ ನಾಯಕ, ಬಂಡರದೆಯ ಬಿಸಿ ರಕ್ತ ಚಿಮ್ಮಿಸುವ ವಜ್ರಾಯುಧ ನಾಯಕ, ಇಂದು ಶತ್ರುವಂಶ ನಿಶ್ಶೇಷಕ, ಕಯಾದು ಕಶ್ಯಪ ಗುಡಿಯ ಕಣ್ಬಿಡಿಸಿ ಅಸುರ ನಾಯಕರಿಗೆ ವಿಸದಾಲೆಂದಿರದು ಪೋಷಿಸಬೇಕೆಂದಿರುವೆಯಾ? ನಿನ್ನ ವಂಶದ ಕುಡಿ ಕಣ್ಬಿಡುವ ಮೊದಲೇ ಕೈಲಾಸಕ್ಕೆ ಸೇರಿಸಿ ಪತಿ ಪತ್ನಿಯರಿಬ್ಬರನ್ನು ಶೋಕ ಸಾಗರದಲ್ಲಿ ಮುಳುಗಿಸಿ ಅಂತರಂಗ ಬಹಿರಂಗದಲ್ಲಿ ವಿಲವಿಲನ ಒಂದೋರುವಂತೆ ಮಾಡದಿದ್ದರೆ ನಾನು ಸತ್ಯಾರಸನೆ ಅಲ್ಲ, ಸತ್ಯಾರಸನೆ ಅಲ್ಲ, ಸತ್ಯಾರಸನೆ ಅಲ್ಲ. ನಾವು ಸದಬಡುವೆ ದುರ್ನಿರ್ಜನ ವಂಶ, ನಾವು ಸದಬಡುವೆ ದುರ್ನಿರ್ಜನ ವಂಶ. ಕಡು ಛಲ ದಿಗ್ಗಿಸವೆನು ಸದಬಡುವೆ ದುರ್ನಿರ್ಜನ ವಂಶವ. ಸುರನ ಪಾಲಿನ ವಿಷದ ಮುಳ್ಳನು ಬಗೆದು ಎಸೆಯುವೆ ಈ ಕ್ಷಣದಿ. ಸುರನ ಪಾಲಿನ ವಿಷದ ಮುಳ್ಳನು
ಕಥೆಗಳಿಗೆ ದುರ್ನಿತನ ಉತ್ಸವ ದುರ್ನಿತನ ಉತ್ಸವ. ನಾರಾಯಣ ನಾರಾಯಣ. ಗರಿ ಸನಿ ಸ ಸನಿ ಗಮ ಪ ಗಮ ಪದ ನಿ 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 ಗಾರಿ ಸರಿ ಸರಿ ಸಾ ನಿ ದ ನಿ ದ ಪದ ಪ ಮ ಪ ಮ ಗ ತಿ ದ ಮ ಗ ರಿ ಶರಣಯ್ಯ ಶರಣುವರಿಯೇ ಶರಣಯ್ಯ ಶರಣುವರಿಯೇ ಜಗದೀಶ ಜಗದೊಡೆಯ ಶ್ರೀನಿಧಿಯೇ ಜಗದೀಶ ಜಗದೊಡೆಯ ಶ್ರೀನಿಧಿಯೇ ಶರಣಯ್ಯ ಶರಣುವರಿಯೇ ಶರಣಯ್ಯ ಶರಣುವರಿಯೇ. ಜಗದ ಬೊಂಬೆಗಳಾಡಿಸುವ ಹಾಡಿಸಿ ಜಗವನ್ನೇ ನಗುತ್ತಿರುವ ನಾರಾಯಣ ನಾರಾಯಣ. ಜಗದ ಬೊಂಬೆಗಳಾಡಿಸುವ ಹಾಡಿಸಿ ಜಗವನ್ನೇ ನಗುತ್ತಿರುವ ಪೀತಾಂಬರದರ ಶೋಭಿತ ಸುಂದರ ನಾರಾಯಣ. ಪೀತಾಂಬರದರ ಚಕ್ರ ಶ್ರೀ ಗದಾಧರ ಶಂಖಚಕ್ರ ಶ್ರೀ ಗದಾಧರ ಶರಣಯ್ಯ ಶರಣುವರಿಯೇ ಶರಣಯ್ಯ ಶರಣುವರಿಯೇ ಜಗದೀಶ ಜಗದೊಡೆಯ ಶ್ರೀನಿಧಿಯೇ ಜಗದೀಶ ಜಗದೊಡೆಯ ಶ್ರೀನಿಧಿಯೇ ಶರಣಯ್ಯ ಶರಣುವರಿಯೇ ಶರಣಯ್ಯ ಶರಣುವರಿಯೇ ಶರಣಯ್ಯ ಶರಣುವರಿಯೇ. ನಾರಾಯಣ ನಾರಾಯಣ. ಸಾಮಗಾನ ಪ್ರಿಯೇ ಶಿವೇ ಸಾಮಗಾನ ಪ್ರಿಯೇ ಶಿವೇ ಕಾಳಿಕಾಮಕಮಲೇಶ್ವರಿ ತಾಯೇ ಸಾಮಗಾನ ಪ್ರಿಯೇ ಶಿವೇ ಕಾಳಿಕಾಮಕಮಲೇಶ್ವರಿ ತಾಯೇ ಸಾಮಗಾನ ಪ್ರಿಯೇ ಶಿವೇ. ತ್ರಿಜಗಜ್ಜನನಿ ತ್ರಿಪುರ ಸುಂದರಿ ತ್ರಿಜಗಜ್ಜನನಿ ತ್ರಿಪುರ ಸುಂದರಿ ಅಭಯವನಿ ನಿನಗೆ ಆಮಿತ ಪ್ರದಾತೆ ಹಲೋ ಹಲೋ ಸಾಮಗಾನ ಪ್ರಿಯೇ ಶಿವೇ ಸನ್ನುತಾಗಳಿ ತಾಯೇ ಸರ್ವತೆಯನ್ನ ಉನ್ನತಿ ಮಾರ್ಗದಿ
ಮಾರ್ಗದಿ ನಡೆಸಮ್ಮ ಸಾರ್ಥಕ ಪಡಿಸು ಅಮ್ಮ ಅಮ್ಮ ಜಗಜ್ಜನನಿ, ತಪಸ್ಸಿಗೆ ಹೋಗಿರೋ ನನ್ನ ಪತಿಗೆ ಯಾವ ಅಮಂಗಲವೂ ಬಾರದಂತೆ ಕಾಪಾಡು ತಾಯಿ. ಯಾರು? ನಾನು ಅಮರಾವತಿಯನ್ನಾಳುವ ಮಹೇಂದ್ರ. ನನ್ನ ಸ್ವಾಮಿ ಅರಮನೆ ಇಲ್ಲಿಲ್ಲವಲ್ಲ? ಅದನ್ನ ರೀತಿ ಬಂದದ್ದು ಕಯಾದು. ಸುರ ರಸ್ತೆಯ ವಿಶ್ವಾಸವು ಎಂತದ್ದು ಎಂದು ನಿನಗೆ ತಿಳಿದಿದೆ. ನಿನ್ನ ಪತಿ ನಮ್ಮ ನಾಶಕ್ಕಾಗಿ ತಪೋನಿರತನಾಗಿದ್ದಾನೆ. ಅಲ್ಲಿ ನಮ್ಮ ನೆಮ್ಮದಿಗೆ ಕುಟಾರ ಪ್ರಾಯವಾಗಿ ಅವನ ವಂಶಾಂಕುರವು ಬೆಳೆಯುತ್ತಿದೆ. ಇಲ್ಲಿ ದುಷ್ಟದಾನವ ಕುಲವನ್ನು ಬೆಳೆಯಲು ಬಿಡದೆ ಎಲ್ಲೇ ಈಗಲೇ ನಾಶ ಮಾಡಬೇಕೆಂದು ಬಂದಿದ್ದೇನೆ. ಶಿವ ಶಿವ, ದೇವತೆಗಳ ಬಾಯಿಂದ ಬರುವ ಮಾತು ಇದು. ಇನ್ನು ಕಣ್ಬಿಡದ ಕಂದ ನಿಮಗೆ ಯಾವ ಅಪರಾಧ ಮಾಡಿತು? ಈ ಗರ್ಭಶಿಶುವನ್ನು ಕೊಲ್ಲುವ ತನಕ ನಾನು ಯಾವ ಶೋಕಕ್ಕೂ ಮರುಗುವುದಿಲ್ಲ. ಮುಂದೆ ಮಾಡಿಲ್ಲ ಮಾಡಿದ್ದು ಎಂದು ಬೇಗ ವಾಹನ. ಮುಂದೆ ನನ್ನ ಪತಿಯಾಗಲಿ ನನ್ನ ಮಗನಾಗಲಿ ಅಮರಾವತಿಯ ಕಡೆ ತಿರುಗಿ ನೋಡಿದ ಹಾಗೆ ನಾನು ನೋಡಿಕೊಳ್ಳುತ್ತೇನೆ. ದಯಮಾಡಿ ನನ್ನ ಮಗುವನ್ನು ಕೊಲ್ಲಬೇಡ. ಈ ಗರ್ಭಾಂತರವನ್ನು ಕೊಲ್ಲುವ ತನಕ ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲ. ಇಂದ್ರ, ನಿನಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ಗರ್ಭದಲ್ಲಿರುವ ನನ್ನ ಮಗುವನ್ನು ಕೊಲ್ಲಬೇಡ. ನನ್ನ ವಂಶ ಜ್ಯೋತಿಯನ್ನು ಆರಿಸಬೇಡ. ಗರ್ಭಶಿಶುವ ಕೊಲ್ಲುವೆ, ನಾ ಗರ್ಭಶಿಶುವ ಕೊಲ್ಲುವೆ. ಗರ್ಭಶಿಶುವ ಕೊಲ್ಲುವೆ, ನಾ ಗರ್ಭಶಿಶುವ ಕೊಲ್ಲುವೆ. ದೈತ್ಯ ಗುಣಿಯನ್ನು ಕಡಿದು ಎಸೆಯುವೆ, ದೈತ್ಯ ಗುಣಿಯನ್ನು ಕಡಿದು ಎಸೆಯುವೆ. ದಾನವ ವಂಶವ ನಾಶ ಮಾಡುವೆ, ದಾನವ ವಂಶವ ನಾಶ ಮಾಡುವೆ. ಗರ್ಭಶಿಶುವ ಕೊಲ್ಲುವೆ, ನಾ ಗರ್ಭಶಿಶುವ ಕೊಲ್ಲುವೆ. ಗರ್ಭಶಿಶುವ ಕೊಲ್ಲುವೆ, ನಾ ಗರ್ಭಶಿಶುವ ಕೊಲ್ಲುವೆ. ಶತ್ರುವಂಶ ನಿಶ್ಚೇಷವಾಗುವ ತನಕ ನಾನು ಯಾರ ಸಾಕಕ್ಕೂ ಮರುಗುವುದಿಲ್ಲ. ನಾರಾಯಣ, ಓಹೋ, ಅದ್ಭುತ! ಪೌರುಷವಿರುವುದು ಸಾರ್ಥಕವಾಯಿತು. ವಜ್ರಾಯುಧ ಇಡದದ್ದು ಸಫಲವಾಯಿತು. ಏಕೆ ಪೂಜ್ಯರೇ? ಸುರಪತಿಯಾಗಿರುವ ನೀನು ಅಸುರ ನಾಯಕನಾಗಲು ಬಯಸುತ್ತಿದ್ದರೆ ನಾನೇಕೆ ಬೇಡವನ್ನಲಿ? ಎತ್ತು ನಿನ್ನ ವಜ್ರಾಯುಧ.
ಒಂಟಿ ಹೆಣ್ಣಿನ ಮೇಲೆ ನಡೆದು ಹೋಗಲಿ ನಿನ್ನ ದಿಗ್ವಿಜಯ. ನಿಮಗೆ ತಿಳಿಯದು ಪೂಜ್ಯರೇ, ಈಕೆಯ ಹೊಟ್ಟೆಯಲ್ಲಿ ಬೆಳೆಯುತ್ತಿರೋ ಮಗು ನಾಳೆ ದೊಡ್ಡವನಾದಾಗ ನಮ್ಮನ್ನು ಖಂಡಿತ ಉಳಿಸುವುದಿಲ್ಲ. ನಿನ್ನ ಅಜ್ಞಾನಕ್ಕೆ ಏನು ಹೇಳಲಿ ಮಹೇಂದ್ರ? ಈಕೆಯ ಗರ್ಭದಲ್ಲಿ ಬೆಳೆಯುತ್ತಿರುವ ಕುಮಾರನು ದೈತ್ಯ ಕುಲವನ್ನೇ ಉದ್ಧರಿಸುವ ಮಹಾಪುರುಷ, ಪರಮ ಭಾಗವತೋತ್ತಮ. ಇದು ನಿಜವೇ ಪೂಜ್ಯರೇ? ಇದು ಸತ್ಯ. ಹೋಗು, ಮೊದಲು ನೀನು ಇಲ್ಲಿಂದ ಕಣ್ಮರೆಯಾಗು. ನೀನು ಮಾಡಿರುವ ಪಾಪಕ್ಕೆ ಪ್ರಾಯಶ್ಚಿತ್ತವನ್ನು ಹುಡುಕು. ಆಗಬಹುದು ಪೂಜ್ಯರೇ. ಏನಾಯ್ತು ಪೂಜ್ಯರೇ? ತಾಯಿ, ಅರಮನೆಯಲ್ಲಿ ಕಯಾದು ಒಬ್ಬಳೇ ಇರುವ ಸಮಯವನ್ನು ನೋಡಿ ಆ ದೇವೇಂದ್ರನು ಬಂದು ಈಕೆಯ ಗರ್ಭಪಾತ ಮಾಡುವುದಾಗಿ ಎದುರಿಸುತ್ತಿದ್ದನು. ಸಮಯಕ್ಕೆ ಸರಿಯಾಗಿ ನಾನು ಬಂದು, ಅಯ್ಯೋ ಅವಿವೇಕಿ ಇಂದ್ರ, ಮಹಾಪರಾಕ್ರಮಿಯಾದ ಹಿರಣ್ಯಕಶಿಪುಗೆ ತಿಳಿದರೆ ಪ್ರಳಯವೇ ಸಂಭವಿಸಬಹುದೆಂದು ಬೈದು ಅಡ್ಡಿದೆ. ಶಿವ ಶಿವ, ದೇವೇಂದ್ರನು ಇಂತಹ ಭಯಂಕರವಾದ ಕೃತ್ಯಕ್ಕೆ ಕೈ ಹಾಕಿರುವನು. ಇನ್ನು ಕಣ್ಬಿಡದ ಕಂದ, ನನ್ನ ಮೊಮ್ಮಗ, ನನ್ನ ಮಕ್ಕಳ ಮೇಲೆ ಆ ದೇವತೆಗಳಿಗೆ ಏಕಿಷ್ಟೊಂದು ದ್ವೇಷ ಪೂಜ್ಯರೇ? ದ್ವೇಷವಲ್ಲ ತಾಯಿ, ಭೀತಿ. ನಿನ್ನ ಮಕ್ಕಳಿಂದ ದೇವತೆಗಳಿಗೆ ಯಾವಾಗ ಏನು ಅಪಾಯ ಸಂಭವಿಸಬಹುದೋ ಎನ್ನುವ ಭಯ. ಇಲ್ಲ ಇಲ್ಲ, ಇನ್ನು ನನ್ನ ಸೊಸೆಯನ್ನು ಒಂಟಿಯಾಗಿ ಬಿಟ್ಟಿರುವುದು ಕ್ಷೇಮವಲ್ಲ. ಹಿರಣ್ಯಕಶಿಪು ಬರುವ ತನಕ ನಮ್ಮ ಆಶ್ರಮದಲ್ಲಿಯೇ ಇರಲಿ. ಬೇಡ ತಾಯಿ, ಸದ್ಯ ಅವಳು ನಮ್ಮ ಆಶ್ರಮದಲ್ಲಿರುವುದೇ ಕ್ಷೇಮ. ದ್ವೇಷ ಮಾಸ್ತರ್ಯದ ಸೋಂಕಿಲ್ಲದ ಸದಾ ಭಗವನ್ನಾಮ ಸಂಕೀರ್ತನೆ ಇಂದ ಕೂಡಿರುವ ಆ ಸ್ಥಳ ನಿನ್ನ ಮೊಮ್ಮಗನ ಜನ್ಮಕ್ಕೆ ಮಂಗಳಕರವಾದದ್ದು, ಬಹು ಪ್ರಶಸ್ತವಾದದ್ದು. ಪೂಜ್ಯರೇ, ನಾನು ಸದಾ ಕಾಲದಲ್ಲಿಯೂ ನಿಮಗೆ ಚಿರಋಣಿಯಾಗಿರುತ್ತೇನೆ. ಅಷ್ಟು ದೊಡ್ಡ ಮಾತೇಕೆ ತಾಯಿ? ನಾವೆಲ್ಲ ಅವನ ಸೇವಕರು, ಎಲ್ಲವೂ ಅವನ ಇಚ್ಛೆಯಂತೆ ನಡೆಯಬೇಕು. ನಾವಿನ್ನು ಬರುತ್ತೇವೆ. ಅಮ್ಮ ಕಯಾದು, ನಡೆ ತಾಯಿ. ತಾಯಿ, ಜನನ ಮರಣಗಳಿಂದ ಚಕ್ರಗಳಿಂದ ಹೊರಬಂದು ಪರಮಾತ್ಮನಲ್ಲಿ ಐಕ್ಯವಾಗಬೇಕೆಂದು ಬಯಸುವ ಜೀವ ಮೊದಲು ಪ್ರಾಪಂಚಿಕ ಸುಖಗಳನ್ನು ಕಸದಂತೆ ಕಾಣಬೇಕು. ನಾನು, ನನ್ನದು, ನನ್ನವರು ಎಂಬ ವ್ಯಾಮೋಹವನ್ನು ಸುಡಬೇಕು. ಮೋಕ್ಷ ಸಾಧನೆಯೊಂದನ್ನೇ ಗುರಿಯಾಗಿಟ್ಟುಕೊಳ್ಳಬೇಕು. ಅನವರತ ಪರಮಾತ್ಮನಲ್ಲಿ ಭಕ್ತಿ ಇಡಬೇಕು. ಸದಾಕಾಲ ಭಗವಂತನ ನಾಮಸ್ಮರಣೆ ಮಾಡುತ್ತಿರಬೇಕು. ಮುಂದುವರೆಸಿ ಗುರುಗಳೇ. ಅಲ್ಲಿ ಇಲ್ಲಿ ಏನ್ ನೋಡುವಿರಿ? ಹೇಳಿ ಗುರುಗಳೇ. ಅಮ್ಮ ಕಯಾದು, ಅಮ್ಮ ನಿದ್ರಿಸುತ್ತಿದ್ದಾಳೆ. ನಾನು ಹೇಳುತ್ತೇನೆ, ಹೇಳಿ ಗುರುಗಳೇ. ನಾರಾಯಣ 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 ನಾರಾಯಣ. ಶ್ರೀಹರಿ ಶ್ರೀಹರಿ ಹರಿಯುವ ನದಿ ವರುಷದಲ್ಲಿ ತನ್ನ ಶ್ರುತಿಯನ್ನು ಸೇರಿಸಿ ಹಾಡುತ್ತಿದೆ. ಬೀಸುವ ಗಾಳಿಯು ಜೊತೆಯಾಗಿ ದನಿಯನ್ನು ಕೂಡಿಸಿ ಹಾಡುತ್ತಿಯೇ. ಪ್ರಕೃತಿಯ ತನ್ನೊಡಲೊಂದಾಗಿ ಆ ಶ್ರೀಮತಿ ಜ್ಞಾನಪ ಮಾಡುತ್ತಿದೆ. ಪ್ರಕೃತಿಯ ನಿನ್ನೊಡಲೊಂದಾಗಿ ಆ ಶ್ರೀಪತಿ ಧ್ಯಾನವ ಮಾಡುತ್ತಿದೆ. ಹರಿ ಹರಿಯನ್ನು ತನಿ ಹಾಡು, ಹರಿನಾಮದ ಮೈಮೆಯ ನೀಡು. ಹರಿ ಹರಿಯನ್ನು ತನಿ
ಹಾಡು ಹರಿನಾಮದ ಮಹಿಮೆಯ ನೀಡು ಬಣ್ಣಿಸಲಾಗದ ಆನಂದ ನೀ ಕಾಡುವೆ ಆಗ ಓ ಗಂಗ. ಬಣ್ಣಿಸಲಾಗದ ಆನಂದ ಕಾಣುವೆ ಆಗ ಓ ಗಂಗ. ಹರಿ ಹರಿ ಎನ್ನುತ್ತ ನೀ ಹಾಡು ಹರಿನಾಮದ ಮಹಿಮೆಯ ನೀಡೋಡು. ಪ್ರೇಮದಿ ಕರೆದರೆ ಬಾಯಲು ಎಲ್ಲಿದ್ದರೂ ಅವನು ಆಲಿಸುವ. ಅಮ್ಮನ ಕೂಗಿಗೆ ಓಗೊಡುವ ಹಸು ಕಂದನ ಹಾಗೆ ಬಳಿ ಬರುವ. ಭಕ್ತಿಗೆ ಅವನು ಸೋಲುವನು ತನ್ನ ಭಕ್ತರನ್ನೇ ಕಾಪಾಡುವನು.
ಹಿರಣ್ಯಕಶಿಪು, ನಿನ್ನ ತಪಸ್ಸಿಗೆ ಮೆಚ್ಚಿದನು. ಹೇಳು ಮೇಲಕ್ಕೆ. ಬ್ರಹ್ಮದೇವ, ಭಕ್ತ ಪರಾಧೀನ, ಇಂದು ಈ ನಿನ್ನ ಮೊಮ್ಮಗನ ಮೇಲೆ ದಯವಿದೆ. ನಿನ್ನ ದರ್ಶನದಿಂದ ನಾನಿಂದು ಧನ್ಯನಾದೆ. ಸರಸಿಜೋದ್ಭವ ಸರಸಿಜಾಕ್ಷನ ಸರಸ್ವತಿಯ ಪ್ರಿಯಕರನೆ ಬ್ರಹ್ಮನೇ, ಸ್ಮರಣೆ ಮಾತ್ರದಿ ಒಂದು ಸಲಹುವ ಅಂಶವಾಹನನೇ, ಪರಮ ಕರುಣಾಮೂರ್ತಿ ನಿನ್ನೀ ಚರಣ ಕಮಲದಿ ಶಿರವನಿರುತ್ತಲೇ. ಪರಮ ಕರುಣಾಮೂರ್ತಿ ನಿನ್ನೀ ಚರಣ ಕಮಲದಿ ಶಿರವನಿರುತ್ತಲೇ. ಒರವನೊಂದನು ಬೇಡುವೆನೋ, ವರವನೊಂದನು ಬೇಡುವೆನು, ಕೃಪೆ ಮಾಡಿ ಹರಸನು ನಾ, ಕೃಪೆ ಮಾಡಿ ಹರಸನ್ನ. ಬ್ರಹ್ಮದೇವ, ಓ ಬ್ರಹ್ಮದೇವ. ಹಿರಣ್ಯಕಶಿಪು, ನಿನ್ನ ಅಪೇಕ್ಷೆ ಏನು? ನನ್ನ ಅಪೇಕ್ಷೆ ದೇವ, ಹಗಲಲ್ಲಾಗಲಿ ರಾತ್ರಿಯಲ್ಲಾಗಲಿ, ಭೂಮಿಯಲ್ಲಾಗಲಿ ಆಕಾಶದಲ್ಲಾಗಲಿ, ಮನೆಯ ಹೊರಗಾಗಲಿ ಹೊರಗಾಗಲಿ, ಪಶು ಪಕ್ಷಿ ಮೃಗಾದಿಗಳಿಂದಾಗಲಿ, ಕ್ರಿಮಿ ಕೀಟ ಸರ್ಪಗಳಿಂದಾಗಲಿ, ಅಸ್ತ್ರಗಳಿಂದಾಗಲಿ, ಶಸ್ತ್ರಗಳಿಂದಾಗಲಿ, ಸುರನರ ಯಕ್ಷ ರಾಕ್ಷಸ ಗಂಧರ್ವ ಕಿನ್ನರ ಕೆಂಪುರುಷರಾದಿಯಾಗಿ ನೀ ಸೃಷ್ಟಿಸಿರತಕ್ಕ ಯಾವುದೇ ಜೀವಿಯಿಂದಲೂ ನನಗೆ ಮರಣಬಹುದಂತ ಅನುಗ್ರಹಿಸಬೇಕೆಂದು ಬೇಡಿಕೊಳ್ಳುವೆ. ತಥಾಸ್ತು. ಧನ್ಯೋಸ್ಮಿ. ಇನ್ನು ನನಗೆ ಸಮನಾರು, ನನ್ನ ಪರಾಕ್ರಮಕ್ಕೆ ಸರಿಸಾಟಿಯಾಗಿ ನಿಲ್ಲಬಲ್ಲ ಧೀರನು ಸೂರನು ಈ ತ್ರಿಭುವನದಲ್ಲಿ ಅವನಿರುವನು. ಏ ಹರಿ, ಚಣದಿ ಕೊಡೆಯು ನಡಲ ಸಿಗಿದು ಬಿಸಿಲು ಚಕ್ರ ಚಳಿದು ಮುರಿದು ಎಸೆಯುವುದು ನಿನ್ನ ಕದ ಪುಡಿ ಪುಡಿ ಮಾಡಿ ದೊಡ್ಡ ನರಕಗಳ ಎಲ್ಲ ಲೋಕಗಳು ನನ್ನ ಘೋರವೆಯಲ್ಲಿದ್ದು ಆಳು ಎದುರಿಸಿ ನಿಲ್ಲುವ ವೀರನು ಯಾರು ಬಿಡು ಬಿಡು ನಾರೀಗ ಸಿಗಿದ ಕ್ಷಣದಲ್ಲಿ ನಿನ್ನ ಕೋಶ ಹೆದರಿ ಹೆದರಿ ನಡುಗಿ ಕೋಡ ಭಯದಿ ಬೆದರಿ ಚೆರುಗಿ ಈ ಭೂಮಿ ಅಳುಕ ಶರಣು ಎದೆಯನ್ನು ಸೀರಿ. ಕೋಶ ಹೆದರಿ ಹೆದರಿ ನಡುಗಿ ಕೋಡ ಭಯದಿ ಬೆದರಿ ಚೆರುಗಿ ಈ ಭೂಮಿ ಅಳುಕ ಶರಣು ದೇವೇಂದ್ರ ನೆದೆಯನ್ನು ಸೀರಿ. ಸ್ವರ್ಗ ನರಕಗಳ ಎಲ್ಲ ಲೋಕಗಳು ನನ್ನ ಕೋಲೊಡೆಯ ಎದುರಿಸಿ ನಿಲ್ಲುವ ವೀರನು ಯಾರು ಬಿಡು ಬಿಡು ನಾನೀಗ ಸಿಕ್ಕಿದ ಕ್ಷಣದಲ್ಲಿ ತಲ್ಲಿ ಹೋದರೇನು ನಿನ್ನ ಉಳಿತು ನಾನು ವೇಂದ್ರನಾದ ಕೆಳಗಿದ ಮಧೋನ್ಮತ್ತ ದುರುಳ ಸಿಕ್ಕಿದ ಕ್ಷಣದಲ್ಲಿ ನಿನ್ನ ನಾರಾಯಣ ಶೇಷಶಯನ ನಾರಾಯಣ. ನಾನಿಲ್ಲಿರುವುದನ್ನು ತಿಳಿಯದೆ ಆತ್ಮ ವೈಸ್ಮರಣೆ ಮಾಡುತ್ತಿರುವುದು. ಕಮಲ ನಯನ ಕಮಲ ವದನ ಕಮಲ ನಯನ ಕಮಲ ವದನ ಕಮಲ ರಮಣ ನಾರಾಯಣ ಕಮಲ ರಮಣ ನಾರಾಯಣ ಕಮಲ ನಯನ ಕಮಲ ವದನ.
ಹೇಳು ಮತ್ತೊಮ್ಮೆ. ಶಂಕರ ಶಂಕರ ನೀನೆ ಸರ್ವೇಶ್ವರ, ಶಂಕರ ಶಂಕರ ನೀನೆ ಸರ್ವೇಶ್ವರ, ದೈತ್ಯ ಮನೋಹರ ಶಿವಶಂಕರ, ದೈತ್ಯ ಮನೋಹರ ಶಿವಶಂಕರ, ಶಂಕರ ಶಂಕರ ನೀನೆ ಸರ್ವೇಶ್ವರ ನೀನೆ. ಈ ಬಡಚೋಗಿ ನಾರದ ನಮ್ಮ ಹೊರಪುಟ್ಟವನ್ನು ಕೇಳಿ ಎದರಿ ಅಲ್ಲಾಡಿ ಬೆದರಿ ಬೆಂಡಾಗಿ ಹೋದ. ಏನಾರದ ಇನ್ನು ಮುಂದೆ ಸದಾ ನನ್ನ ಗುಣಗಾನ ಮಾಡಬೇಕು. ಅಪ್ಪಣೆ. ಲೋಕಲೋಕಗಳಲ್ಲೂ ನನ್ನನ್ನೇ ಪ್ರಚಾರ ಮಾಡಬೇಕು. ಆಯಿತು, ನನ್ನನ್ನೇ ಧ್ಯಾನಿಸಬೇಕು. ಗೊತ್ತಾಯಿತು. ಇನ್ನೊಮ್ಮೆ ಆ ನನ್ನ ವೈರಿ ಹೆಸರನ್ನು ಉಚ್ಚರಿಸಿದರೆ ನಿನ್ನ ತಂಬೂರಿ ಗುಡೆ ತಲೆಬುಡೆ ಹಾರಿ ಹೋಗಿತು. ಅಲ್ಲಿಗೆ ಕತೆ ಮುಗಿಯಿತು. ಯಾರ ಕಥೆ? ದುಷ್ಟರ ಕತೆ. ಹಿರಣ್ಯಕಶಿಪು, ನಿನಗೊಂದು ಸಂತೋಷದ ಸುದ್ದಿ. ಏನದು? ನನ್ನ ಆಶ್ರಮದಲ್ಲಿ ನಿನ್ನ ಪತ್ನಿ ಕಯಾದು ಗಂಡು ಮಗುವಿಗೆ ಜನ್ಮ ನೀಡಿದ್ದಾಳೆ. ಗಂಡು ಮಗುವಿಗೆ ಜನನ? ಬಲೆ ಬಲೆ ನಾರದರೆ, ಇಂತಹ ಸಂತೋಷ ಸಮಯದಲ್ಲಿ ಯಾವುದಾದರೂ ವರ ಕೇಳಿಕೊಡುತ್ತೇನೆ. ನೀನು ನನ್ನ ಜೊತೆಯಲ್ಲಿ ಬರಬೇಕು, ಅದೇ ನೀನು ನನಗೆ ಕೊಡತಕ್ಕಂತಹ ವರ. ಕಯಾದು, ಸ್ವಾಮಿ ಬಂದಿರಾ? ಅಲ್ಲಿ ನೋಡಿ, ಈಗ ತಾನೇ ಮಗುವಿನ ಮುಂದೆ ನಿಮ್ಮನ್ನೇ ಕುರಿತು ಹೇಳುತ್ತಿದ್ದೆನು. ಬಹುಮುದ್ದಾಗಿದ್ದಾನೆ, ಬಹುಮುದ್ದಾಗಿದ್ದಾನೆ. ಎಲ್ಲ ನಿನ್ನ ಹಾಗೇ ಇದ್ದಾನೆ, ನಿಮ್ಮ ಹಾಗೆ ಇದ್ದಾನೆ, ನಮ್ಮಿಬ್ಬರ ಹಾಗೂ ಇದ್ದಾನೆ. ಆಹಾ, ಕಯಾದು ಕುಮಾರ, ನೀನು ಹುಟ್ಟಿದ್ದು ಅಮೃತಗಳಿಗೆ. ಚತುರ್ಮುಖನು ಯುಗ ಯುಗಗಳಲ್ಲಿ ಯಾರೂ ಕೇಳರಿಯದಂತಹ ನನ್ನ ಅದ್ಭುತವಾದ ಕೋರಿಕೆಗಳಿಗೆ ತಥಾಸ್ಥು ಎಂದು ಬಿಟ್ಟನು. ಅಷ್ಟೇ ಏಕೆ, ನಿನ್ನ ಸುಪುತ್ರ ಜನಿಸಿದೊಡನೆ ಪುಷ್ಪವೃಷ್ಟಿಯಾಯಿತು. ಪುಷ್ಪವೃಷ್ಟಿ? ನಮ್ಮ ಜನನ ಕಾಲದಲ್ಲಿ ಇಡೀ ಧಾರಾಮಂಡಲವೇ ದಿಕ್ಕು ಕಾಣದೆ ದಿಕ್ಕಾಪಾಲಾದವು. ಧೂಮಕೇತುಗಳು ಹಾರಾಡಿದವು, ಗುಡುಗು ಸಿಡಿಗಳು ಓಲಾಡಿದವು, ಮೇಘಗಳು ರಕ್ತಾಭಿಷೇಕ ಮಾಡಿದವು, ಗಗನ ನಡುಗಿತು, ಸಾಗರ ಉಕ್ಕಿತು, ಭೂಮಿ ಬಿರಿಯಿತು. ಇಂತಹ ವೈಭವದ ಮುಂದೆ ಪುಷ್ಪವೃಷ್ಟಿ ನಾಚಿಕೆಗೇಡು, ನಾಚಿಕೆಗೇಡು. ನಾರಾಯಣ ನಾರಾಯಣ. ದಾನವೇಂದ್ರ, ದಾನವೇಂದ್ರ. ಇನ್ನೊಮ್ಮೆ ಆ ನನ್ನ ವೈರಿ ಹೆಸರನ್ನು ಉಚ್ಚರಿಸಿದರೆ ನಿನ್ನ ತಂಬೂರಿ ಕೂಡ ಆಡಿತು. ಅಭ್ಯಾಸ ಬಲ, ಅಭ್ಯಾಸ ಬಲ, ಅಭ್ಯಾಸ ಬಲ, ಅಭ್ಯಾಸ ಬಲ. ಕಯಾದು, ಗುರು ಶುಕ್ರಾಚಾರ್ಯರನ್ನು ಕರೆಸಿ ಮಗುವಿಗೆ ಒಂದು ಶುಭ ನಾಮಕರಣ ಮಾಡಿಸೋಣ. ಗುರು ಸಮಾನರಾದ ನಾರದರು ಇರುವರಲ್ಲ ಸ್ವಾಮಿ, ಅವರನ್ನೇ ಕೇಳಿ. ಏನಾರದರೆ ಬನ್ನಿ, ಹೀಗೆ ಏನಪ್ಪ ಇದು? ಮರ್ಯಾದೆ ಕೊಟ್ಟ ಆಗುವಲ್ಲ, ಬಿಟ್ಟ ಆಗುವಲ್ಲ. ಅದು ಏನಾರದರೆ ಬನ್ನಿ ಹೀಗೆ. ಅದು ನಮ್ಮ ವೈಶಿಷ್ಟ್ಯ. ಇರಲಿ ಇರಲಿ. ನಾರದರೆ, ನಮ್ಮ ಪತ್ನಿಯ ಆಸೆ ಮಗುವಿಗೆ ಒಂದು ಶುಭ ನಾಮವನ್ನು ಹೇಳಿ. ಪ್ರಹ್ಲಾದ. ಪ್ರಹ್ಲಾದ, ಪ್ರಹ್ಲಾದ ಬಲು ಸೊಗಸಾದ ಹೆಸರು, ಮುದ್ದಾದ ಹೆಸರು. ನಾರದರೆ, ನಾರದರೆ, ಒಮ್ಮೊಮ್ಮೆ ನಿಮ್ಮ ಬುದ್ಧಿ ಚಿಗುರುತ್ತದೆ. ಸಮಯ ಸಂದರ್ಭ ನೋಡಿ ನೋಡಿ ನೋಡಿ. ಸ್ವಾಮಿ, ನಾವಿನ್ನು ನಮ್ಮ ಅರಮನೆಗೆ ಹೋಗೋಣವೇ? ನಮ್ಮ ಅರಮನೆ? ಇದಾವ ಅರಮನೆ?
ನಾರದರೆ ಮಗುವನ್ನು ನೋಡುವ ಆತುರದಲ್ಲಿ ಇದಾವ ಮನೆ ಎಂಬುದೇ ನನಗೆ ತಿಳಿಯದಾಯಿತು. ದೇವಿ, ನೀನೇಕೆ ಈ ಬಡಜೋಗಿ ಆಶ್ರಮಕ್ಕೆ ಬಂದೆ? ನೀವಿಲ್ಲದ ಆ ಸಮಯದಲ್ಲಿ ಆ ಪಾಪಿ ಇಂದ್ರನು ಬಂದು ಗರ್ಭದಲ್ಲಿರುವ ನನ್ನ ಮಗುವನ್ನು ಕೊಲ್ಲಲು ವಜ್ರಾಯುಧವನ್ನು ಎತ್ತಿದ. ಅಷ್ಟರಲ್ಲಿ ನಾನೇ ಅಡ್ಡ ಬಂದು, ಅಯ್ಯೋ ವಿವೇಕಿ ಇಂದ್ರ, ನಿನಗೇನು ಬಂತು ಬರಬಾರದ್ದು, ಮಹಾಶೂರನಾದ ಹಿರಣ್ಯಕಶಿಪುವಿಗೆ ತಿಳಿದರೆ ಪ್ರಳಯವೇ ಸಂಭವಿಸಬಹುದೆಂದು ಬುದ್ಧಿ ಹೇಳಿ ಅಟ್ಟಿದೆ. ಅಲ್ಲೇ ಇದ್ದರೆ ನಿನ್ನ ಪತ್ನಿಗೆ ಯಾರಿಂದ ಏನು ಅಪಾಯ ಸಂಭವಿಸಬಹುದೋ ಎಂದು ಹೆದರಿ ನನ್ನ ಆಶ್ರಮಕ್ಕೆ ಕರೆತಂದೆ. ಇಂದ್ರ, ನಿನಗಿಷ್ಟೊಂದು ಸತ್ಯ ಏನೆಂದು ಒಗಳಲಯ್ಯ ಗೋವಿಂದನೇ, ಏನೆಂದು ಒಗಳಲಯ್ಯ ಗೋವಿಂದನೇ, ಆಪತ್ ಬಾಂಧವನೇ ಅನಾಥ ರಕ್ಷಕನೇ, ಆಪತ್ ಬಾಂಧವನೇ ಅನಾಥ ರಕ್ಷಕನೇ, ಕಾಮಿತ ಫಲ ಕೊಡುವ ಕರುಣಾಪೂರ್ಣನೆ, ಕಾಮಿತ ಫಲ ಕೊಡುವ ಕರುಣಾಪೂರ್ಣನೆ, ಏನೆಂದು ಒಗಳಲಯ್ಯ ಗೋವಿಂದನೇ, ಏನೆಂದು ಒಗಳಲಯ್ಯ ಗೋವಿಂದನೇ. ನಾರಾಯಣ ನಾರಾಯಣ. ಕಮಲಾ ರಮಣ ನಿನ್ನ ಕರುಣಾ, ಕಮಲಾ ರಮಣ ನಿನ್ನ ಕರುಣಾ, ಗರುಡ ವಾಹನ ಭವಭಯಹರಣ, ಗರುಡ ವಾಹನ ಭವಭಯಹರಣ, ನಿನ್ನ ಧ್ಯಾನವೇ ನನ್ನ ಜನ್ಮ ಪಾವನ, ನಿನ್ನ ಧ್ಯಾನವೇ ನನ್ನ ಜನ್ಮ ಪಾವನ, ಏನೆಂದು ಒಗಳಲಯ್ಯ ಗೋವಿಂದನೇ, ಏನೆಂದು ಒಗಳಲಯ್ಯ ಗೋವಿಂದನೇ, ಆಪತ್ ಬಾಂಧವನೇ ಅನಾಥ ರಕ್ಷಕನೇ, ಆಪತ್ ಬಾಂಧವನೇ ಅನಾಥ ರಕ್ಷಕನೇ, ಕಾಮಿತ ಫಲ ಕೊಡುವ ಕರುಣಾಪೂರ್ಣನೆ, ಕಾಮಿತ ಫಲ ಕೊಡುವ ಕರುಣಾಪೂರ್ಣನೆ, ಏನೆಂದು ಒಗಳಲಯ್ಯ ಗೋವಿಂದನೇ, ಏನೆಂದು ಒಗಳಲಯ್ಯ ಗೋವಿಂದನೇ. ರಮಣನೆ ಪನ್ನಗ ಶಯನನೆ, ದುರಿತ ನಿವಾರಣ ಭವಭಯಹರನೆ, ಕಮಲಾ ರಮಣನೆ ದುರಿತ ನಿವಾರಣ ಕಾರಣ ಭವಭಯಹರನೆ, ನೀಲಮಯನೆ ನಾರಾಯಣ ನಾರಾಯಣ. ಲೀಲಾಮಯನೇ ಪನ್ನಗ ಶಯನನೇ, ಲೀಲಾಮಯನೇ ಲಕ್ಷ್ಮೀ ಲೋಲನೆ, ಲೀಲಾಮಯನೇ ಲಕ್ಷ್ಮೀ ಲೋಲನೆ, ಜಗದ ಸೂತ್ರಧಾರ ನಿನ್ನ ಲೀಲಾ ಮಹಿಮಯ, ಜಗದ ಸೂತ್ರಧಾರ ನಿನ್ನ ಲೀಲಾ ಮಹಿಮಯ, ಏನೆಂದು ಒಗಳಲಯ್ಯ ಗೋವಿಂದನೇ, ಏನೆಂದು ಒಗಳಲಯ್ಯ ಗೋವಿಂದನೇ, ಆಪತ್ ಬಾಂಧವನೇ ಅನಾಥ ರಕ್ಷಕನೇ, ಆಪತ್ ಬಾಂಧವನೇ ಅನಾಥ ರಕ್ಷಕನೇ, ಕಾಮಿತ ಫಲ ಕೊಡುವ ಕರುಣಾಪೂರ್ಣನೆ, ಕಾಮಿತ ಫಲ ಕೊಡುವ ಕರುಣಾಪೂರ್ಣನೆ, ಏನೆಂದು ಒಗಳಲಯ್ಯ ಗೋವಿಂದನೇ, ಏನೆಂದು ಒಗಳಲಯ್ಯ ಗೋವಿಂದನೇ, ಏನೆಂದು ಒಗಳಲಯ್ಯ ಗೋವಿಂದನೇ.
ಪೂಜ್ಯರಿಗೆ ನಮಸ್ಕರಿಸುವೆ. ಎಲ್ಲರಿಗೂ ಶುಭವಾಗಲಿ. ಇಂದ್ರಾದಿ ದೇವತೆಗಳು ಎಲ್ಲೋ ಹೊರಟಂತಿದೆ. ಆ ಬ್ರಹ್ಮದೇವನು ಆ ದೈತ್ಯ ದಾನವರಿಗೆ ಮರಣವೇ ಬಾರದಂತೆ ವರವನ್ನು ನೀಡಿದ್ದಾರೆ. ನಾರದರೆ ವರವನ್ನು ನೀಡಿದ್ದಾರೆ. ಪೂಜ್ಯರೇ, ಆ ದಾನವರು ಹೊರ ಪಡೆದರೆಂದರೆ ನಮಗೆ ಆತಂಕ ತಪ್ಪಿದ್ದಲ್ಲ. ಆ ದಾನವರು ವರ ಪಡೆದರೆಂದರೆ ನೇರವಾಗಿ ಇಲ್ಲಿಗೆ ಬಂದು ದಾಳಿ ಮಾಡುತ್ತಾರ. ತಪಸ್ಸು ಮಾಡುವುದು, ವರ ಪಡೆಯುವುದು, ನಮ್ಮ ಮೇಲೆ ದಾಳಿ ಮಾಡುವುದು, ಇದೆಂತಹ ವಿಪರ್ಯಾಸ ಪೂಜ್ಯರೇ. ಅವನಿಗೆ ಸಾವೇ ಇಲ್ಲ ಎಂದ ಮೇಲೆ ಅವನನ್ನು ಯಾರು ಗೆಲ್ಲಲು ಸಾಧ್ಯ? ಓಹೋ, ಅದೋ ನಿಮ್ಮ ಪಲಾಯನವಾದಕ್ಕೆ ಕಾರಣ. ಇದು ಪಲಾಯನವಲ್ಲ ನಾರದರೆ, ಆ ದೈತ್ಯ ದಾನವರಿಗೆ ವರ ಕೊಟ್ಟ ಬ್ರಹ್ಮದೇವನನ್ನು ಕಾಣಲು ಹೊರಟಿದ್ದೇವೆ. ಅಯ್ಯ ಮಹೇಂದ್ರ, ಕೊಟ್ಟಿರುವ ವರವನ್ನು ಹಿಂಪಡೆಯಲು ಸಾಧ್ಯವೇ ಇಲ್ಲ. ಆಮೇಲೆ ನಮ್ಮಗಳ ಗತಿ? ಭಯ ಪಡೆದಿರಿ. ಶ್ರೀಮನ್ನಾರಾಯಣನನ್ನು ಪ್ರಾರ್ಥಿಸಿ. ಆತನನ್ನು ಭಕ್ತಿಯಿಂದ ಪ್ರಾರ್ಥಿಸಿದರೆ ನಿಮ್ಮೆಲ್ಲರ ಸಂಕಷ್ಟಗಳು ಪರಿಹಾರ ಆಗುವುದು. ನಿಮ್ಮ ಸಲಹೆಯಂತೆ ನಾವೀಗಲೇ ವೈಕುಂಠಕ್ಕೆ ತೆರಳುತ್ತೇವೆ. ತಾವು ನಮ್ಮೊಡನೆ ಬಂದಿದ್ದರೆ? ನೀವು ನಡೆಯಿರಿ, ನಾನು ಹಿಂದೆಯೇ ಬರುತ್ತೇನೆ. ಆಗಬಹುದು ಪೂಜ್ಯರೇ. ಮಂಗಳವಾಗಲಿ. ಕಮಲಾರಮಣನೇ ಪನ್ನಗ ಶಯನನೇ, ಕಮಲಾರಮಣನೇ ಪನ್ನಗ ಶಯನನೇ, ದುರಿತ ನಿವಾರಣ ಭವಭಯಹರನೇ, ದುರಿತ ನಿವಾರಣ ಭವಭಯಹರನೇ, ಲೀಲಾಮಯನೇ. ನಾರಾಯಣ ನಾರಾಯಣ. ಲೀಲಾಮಯನೇ ಲಕ್ಷ್ಮೀ ಲೋಲನೆ, ಲೀಲಾಮಯನೇ ಲಕ್ಷ್ಮೀ ಲೋಲನೆ, ಜಗದ ಸೂತ್ರಧಾರ ನಿನ್ನ ಲೀಲಾಮಯಮಯ, ಜಗದ ಸೂತ್ರಧಾರ ನಿನ್ನ ಲೀಲಾಮಯಮಯ. ಎನ್ನೆಂದು ಹೊಗಳಲಯ್ಯ ಗೋವಿಂದನೇ, ಎನ್ನೆಂದು ಹೊಗಳಲಯ್ಯ ಗೋವಿಂದನೇ. ಆಪತ್ ಬಾಂಧವನೇ ಅನಾಥ ರಕ್ಷಕನೇ, ಆಪತ್ ಬಾಂಧವನೇ ಅನಾಥ ರಕ್ಷಕನೇ, ಕಾಮಿತ ಫಲ ಕೊಡುವ ಕರುಣಾಪೂರ್ಣನೆ, ಕಾಮಿತ ಫಲ ಕೊಡುವ ಕರುಣಾಪೂರ್ಣನೆ. ಎನ್ನೆಂದು ಹೊಗಳಲಯ್ಯ ಗೋವಿಂದನೇ, ಎನ್ನೆಂದು ಹೊಗಳಲಯ್ಯ ಗೋವಿಂದನೇ, ಎನ್ನೆಂದು ಹೊಗಳಲಯ್ಯ ಗೋವಿಂದನೇ. ನಾರಾಯಣ